ಇವತ್ತು ಸಡನ್ ಆಗಿ ಈ ಪ್ಲಾನ್ ಹೇಗ್ ಬಂತು ಅಂದ್ರೆ ಕ್ಯಾನ್ಸಲ್ ಆಗಿ ಮತ್ತೆ ಒಪ್ಕೊಂಡು ಕ್ಯಾನ್ಸಲ್ ಆಗಿ ಒಪ್ಕೊಂಡು ಆತರ ಫೈನಲಿ ಶಿವಗಂಗೆ ಹಿಲ್ಸ್ ಬಂದಿದ್ವಿ. ಇನ್ನ ಟಿಫನ್ ಏನು ಹಂಗ್ ಹುಡುಕ್ತಾ ಇದ್ಯಾ? ಏನಾಯ್ತಾ? ನಿಮ್ಗೆ ವಿಡಿಯೋ ಮಾಡಕ್ ಕೇಳಿದ್ರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊತಾರೆ. ಗುಬಾಲ್ ಬ್ಯಾಕ್ ಕ್ಯಾಮ್ರಾ ಇದೆ ನಡಿ. ಏನ್ ಹೇಳ್ತೀರಾ? ಏನ್ ಎಲ್ರು ನಿಂತಾರ ಇರ್ತಾರೆ ನಾವು. ಹೌದೌದು. ಒಂದ್ ನಿಮಿಷ ಅವನ್ ಮೈಕ್ ಇಲ್ಲ ಅವನ ಹತ್ರ ಕೇಳ್ಸರಿ. ನಾಮಿನೇಟ್ ಮಾಡ್ತಾರೆ ಕನ್ನಡ ಮಕ್ಕಳು. ಸುಮ್ನೆ ಬಿಲ್ಡಪ್ ಕೊಟ್ಟು ನಾವು ಇಂಥವ್ರ ಜೊತೆ ಬರ್ಬಾರ್ದು ನೋಡ್ರಿ. ಬ್ಯಾಕ್ ಕೊಟ್ಟವ್ರ ನನ್ ಕೈಗೆ ಖಾಲಿ ಬಂದವ್ರೆ. 6 ಮಜ್ಜಿಗೆ ಹಾಕ್ಸೋಣ ಅದ್ರಲ್ಲಿ. ಇಲ್ಲಿ ಮೇಲ್ಗಡೆ ಇವಾಗ ಗೈಡ್ ನಾನು ನಿಮ್ಮಿಬ್ರು ಮೇಲ್ಗಡೆ ಕೋತಿಗಳು ಜಾಸ್ತಿ ಇರ್ತವೆ. ಕೋತಿಗಳು ಏನ್ ಮಾಡ್ತಾರೆ ಅಂದ್ರೆ ಜಿಪ್ಪು ತೆಗೆದು ಒಳಗಡೆ ಮೇಲೆ ಎಲ್ಲ ಯಾವ ಜಿಪ್ಪು? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಬ್ಯಾಗ್ ಜಿಪ್ ಆಕ್ಚುಲಿ ಒಂದ್ಸತಿ ಆಕ್ಚುಲಿ ಲಾಸ್ಟ್ ಟ್ರಿಪ್ ಅಲ್ಲಿ 2000 ರೂಪಾಯಿ ಮೈಕ್ ಹೋಗೈತೆ. ಈ ಸತಿ ನೋಡ್ಕೊಂಡು ಹುಷಾರಾಗಿ ಇವಾಗ 2 ಮೈಕ್, ನಿನ್ನ ಹತ್ರ ಒಂದ್ ಮೈಕ್ ಐತೆ, ಅವನ ಹತ್ರ ಒಂದ್ ಮೈಕ್ ಐತೆ. ಕೊಡಿ ಪ್ರೂಫ್ ಇದೆ ಕ್ಯಾಮ್ರಾ ಇಲ್ಲೇ. ಇದನ್ನ ವಿಡಿಯೋ ಮಾಡಿ ತೋರ್ಸ. ನೀನು ವಿಡಿಯೋ ಮಾಡ್ಬೇಕು ಅನ್ಬಿಟ್ಟು ನನ್ಗ ಹಾಕೋನು ಮೈಕ್ ಕಳ್ದೋಯ್ತಂದ್ರೆ ನನ್ನ ಹತ್ರ ಬರ್ತಾನೆ. 2 ಮೈಕ್ ಐತೆ ಸರಿನಾ? ಬ್ಯಾಗ್ ಅಲ್ಲಿ ಕೋತಿಗಳು ಬ್ಯಾಗ್ ಜಿಪ್ ಓಪನ್ ಮಾಡಿದ್ರೆ ಹುಷಾರು. ಬೇಕಾದ್ರೆ ಕೋತಿಗೆ ಜೊತೆ ಹೋಗ್ಬಿಡು, ಮೈಕ್ ಮಾತ್ರ ಕೊಡ್ಬೇಡ ಅಂತ ಹೇಳ್ತಾನೆ. ಮೈಕ್ ನ ವಾಪಸ್ ಕೊಡ್ತಾ ಇದೀನಿ ಫ್ರೆಂಡ್ಸ್, ಕೇಳಿಸ್ಕೊಳ್ರಿ. ಸೆಲ್ಫಿ ವಿಡಿಯೋ ಮಾಡ್ತಾನೋ ಗೊತ್ತಾ ಇಲ್ಲ, ಸುಮ್ನೆ ವಿಡಿಯೋ ಮಾಡ್ತಾನೆ. ಮೈಕ್ ಹಿಡ್ಕ ಅಡ್ಡ ಇರ್ತೀನಿ, ಮಾತಾಡ. ಬಿಟ್ನಾ ಅಲ್ಲ, ಈ ತರ ಹಿಂದೆ ನೋಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಕ್ ಬಂದೆ. ಇನ್ನೊಬ್ಬ ಪಕ್ಕದಲ್ಲಿ ಇಲ್ಲ. ನವೀನ ಮತ್ತೆ ಪ್ರಕಾಶ ಇಲ್ಲಿದೆ ಇಬ್ರು. ಏನ ಮಾಡ್ತಾ ಇದ್ರಿ ಅವ್ರಿಗೆ? ಅಲ್ಲ ಸುಮ್ನೆ ಅಲ್ಲಪ್ಪ ಇದನ್ನ ನೋಡ ನೀನೆ. ಸೊ ಇಲ್ಲಿ ಕತ್ತೆ ಹಾಲು ಕೂಡ ಸಿಗುತ್ತೆ. ಬಂದು ಅವರೇ ಬಾಯಿ ಹಾಕ್ಬಿಡ್ತಾರೆ. ಇಲ್ಲಿ 2 name is Harish bro. He's Harish bro. He's also going to start a vlog. Yeah. We are also doing VN vlogs. English VN vlogs. Yeah. V3 ಆದ್ಮೇಲೆ ನಾವು ನೆಕ್ಸ್ಟ್ ವ್ಲಾಗ್ ಆದ್ಮೇಲೆ ಟಾಪ್ ಅಲ್ಲಿ ಬರ್ತೀವಿ. ಇದು ಲಾಸ್ಟ್ ವ್ಲಾಗ್ ಅಂತಾನು ಹೇಳೋ. ಇದು ಲಾಸ್ಟ್ ವ್ಲಾಗ್. ಮಿಸ್ ಆದ್ರೆ ನೋಡ್ಕೊಂಡ್ಬಿಡ್ರೆ ಬ್ಯಾನರ್ ಚೆನ್ನಾಗಿರೋ ಫೋಟೋ ಕೊಡು. ನಾನು ಬ್ಯಾನರ್ ಫೋಟೋ ಬ್ಯಾನರ್ ಫೋಟೋ ಇರೋ ಬ್ಯಾನರ್ಗೆ ಬ್ಯಾನರ್ ಫೋಟೋ ಹಿಡಿಬೇಕೇನಾ? ಓಕೆ ನೋಡಿ ಬೆಟ್ಟ ಈ ತರ ಇದೆ. ಇಷ್ಟು ಚಿಕ್ಕದ ಕಾಣಿಸುತ್ತೆ ಇಲ್ಲಿ, ಈ ಚಿಕ್ಕದ ಕಾಣಿಸುತ್ತೆ. ಈಸಿಯಾಗಿ ಬೇಡ, ಸ್ವಲ್ಪ ಟಫ್ ತರ ಕಾಣಿಸ್ತು. ನಿನ್ನ ಹತ್ರ ಒಂದ್ ಮೈಕ್ ಐತೆ ಗೊತ್ತು ನಡಿ. ಅವು ನನ್ ಮೈಕ್ನೇ ಜೂಮ್ ಮಾಡು. ಕೆಳಗಿನ ತೋರ್ಸಲಿ, ದೊಡ್ಡದಾಗ ತೋರ್ಸೋಣ. ಅಲ್ಲೋಗ್ ಮಾಡ, ಅವ್ರ ಮುಂದೆ ಹೋಗ್ಬೇಕು. ಮನಸ್ಸಂತೆ ಮಸಾಲ ವಡ, ಮಸಾಲ ದೋಸೆ, ಕೊಬ್ಬರಿ ಚಟ್ನಿ ಜೊತೆ ಭಲೇಕೆ ఉంటుంది. ನಾನು ಬಿಡ್ತೀನಿ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗೋಣ. ಮೈಕ್ ನಿಮ್ಮ ಹತ್ರನೇ ಆಯ್ತು. ಪ್ರೂಫ್ ಬರ್ತಾ ಇದೀನಿ ಮಾಡಿದ್ದೇನೆ. ವಿಡಿಯೋ ಆನ್ ಅಲ್ಲಿದ್ರೆ ಬರೋದು. ಅವ್ನು ವಿಡಿಯೋನೇ ಆನ್ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡ್ಬಿಟ್ಟು ನಿಂಗೆ. ಆಮೇಲೆ ನಾನು ಇಸ್ಕೊಂಡು ಆನ್ ಮಾಡ್ತಾ ಇದ್ದೀನಿ. ಹೇಳಿ ಹತ್ತು. ಇರೋ ಶಾಸನ ಐತಿ ಇಲ್ಲಿ. HR ಭಾಯ್ ಅಂಟಮಸಿ. ಸೇ ಹಾಯ್ ಟು VN vlogs. ಮಲ್ಕೊಂಡೆ ಕಸ ಗುಡಿಸ್ಬಿಡ್ತೇನೆ.
ಸೊ ಅದೇ ವ್ಯೂ ಪಾಯಿಂಟು ಪೀಕು. ಸೊ ಗಾಳಿ ಕಡಿಮೆ ಆಗಿದೆ. ಮಾಡ್ತಾ ಇದೆಯಾ ಪ್ರಕಾಶ? ಈಸಿಯಾಗಿ ಇಳಿಬೇಡ, ಕಂಟೆಂಟ್ ಆಗಲ್ಲ, ಕೆಳಗಡೆ ಬೀಳು. ಅಂದ್ರೆ ನಾನು ಸಾಯ್ಬೇಕು ಅಂತ ನೀನ್ ಕಾಯ್ತಾ ಇದ್ಯಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಹಂಗಿದ್ರೆ ನಾನು ಸಾಯಲ್ಲ, ನೀನ್ ಆಸೆ ಪೂರ ಈಡೇರಲ್ಲ. ನಾ ದೋಸ್ತ್ ಕೈಯಲ್ಲಿ ಮೌಂಟೇನ್ ಡ್ಯೂ. ಭಯದ ಹಿಂದೆ ಜಯವಿದೆ. ಭಯದ ಹಿಂದೆ ಜಯವಿದೆ. ಕೋತಿನ ಬೆಟ್ಟ ಹಾಕೈತೆ. ವಾಟರ್ ಡ್ರಿಂಕಿಂಗ್ ಆನ್ ಮಾಡಿದೆ ಕ್ಯಾಮ್ರಾ. ಇಲ್ಲಿ ಮೇಲ್ಗಡೆ ಬಂದ್ರೆ ನಿಮ್ಗೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದಲ್ಲಿ ಒಂದು ಗಂಟೆ, ಈ ಗಂಟೆಗೆ ಒಂದು ಇಷ್ಟು ಇದೆ, ಏನ್ ಬೇಡ್ಕೊಂಡು ಗಂಟೆ ಹೊಡೆದ್ರು ನೆರವೇರುತ್ತಂತೆ. ಸೊ ಒಬ್ಬೊಬ್ರು ಹೋಗ್ಬಿಟ್ಟು ಗಂಟೆ ಹೊಡ್ಸೋಣ. ಸೊ ನನ್ನ ನೆರವೇರಿಕೆನಂದ್ರೆ ನಾನು ಹೆಂಗೆ ಇವಾಗ ಸಿಂಗಲ್ ಆಗಿದ್ದೀನೋ ಇದೇ ತರ ಇವ್ರಿಬ್ರು ಕೊನೆಯ ತನಕ ಹೆಂಗೆ ಸಿಂಗಲ್ ಆಗಿರ್ಬೇಕು. ಇವನಂತ ಮಿಂಗಲ್ ಆಗ್ಬಿಟ್ಟವನೆ. ಏನ್ ಅಲ್ಲ ಈ ಕಡೆ ಬಾ. ಏನು ಬೇಡ್ಕೊಂಡೇ ಇಲ್ದಂಗೆ ಗಂಟೆ ಹೊಡೆದ್ಬಿಟ್ರೆ ಏನು ಆಗಲ್ಲ ಅಂತ ಇವನಿಗೆ. ಸೊ ಇವ್ ನೋಡ್ಕೊಂಡು ಲೈಫ್ ಲಾಂಗ್ ನಮ್ ತರನೇ ಸಿಂಗಲ್ ಆಗಿರ್ಲಿ ಅಂತ ಕೇಳ್ಕೊಂಡಿದೀನಿ. ಮಮತಾ ಅಂತವನೆ, ನಮ್ ತರ ಅಂದಿದಂಗೆ ಮಮತಾ ಅಂತವನೆ. ಅವ್ರ ಹಳೆ ಹುಡುಗಿ ಹೆಸರು ನೆನಪಾಗೋಯ್ತು. ಮೇಲ್ಗಡೆ ತನಕ ಬೆಟ್ಟ ಹತ್ತಿದ್ವಿ, ಶಿವಗಂಗೆ ಬೆಟ್ಟ. ಸರ್ ನಿಮ್ಗೆ ಏನ್ ಅನಿಸ್ತಿದೆ? ನಮ್ಗೆ ಈ ಬೆಟ್ಟ ಹತ್ಕೊಂಡ್ಬಂದು ನನ್ಗೆ ಇವಾಗ ಅಷ್ಟೊಂದು ಸ್ಟ್ರೈನ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಬ್ರು ಅಲ್ಕ ನನ್ ಮಕ್ಳು ನನ್ನ ಜೊತೆಗೆ ಬಂದು. ಆದ್ರೆ ಇಲ್ಲೊಂದು ಶಕುಂತಲಾ ಡ್ರಾಪ್ ಅಂತ ಹೆಸರುವಾಸಿಯಾಗಿದೆ. ಅದು ಶಿವಗಂಗೆ ಹಿಲ್ಸ್ ಅಲ್ಲಿ ಇರೋದು. ಅದನ್ನ ನೋಡ್ಬೇಕು ಅಂತಂದ್ರೆ ನಿಜವಾಗ್ಲೂ ಧೈರ್ಯ ಮಾಡ್ಲೇಬೇಕು. ಒಂದಿರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ. 2 ಆಗಿರ್ಲಿ. ಗುಟ್ಲಗ ಬೀಜ ಅಂತಾರಲ್ಲ ಅವು. ಅಲ್ಲಿ ದೇವಸ್ಥಾನದ ಮುಂದೆ, ದೇವಸ್ಥಾನ ಒಳಗಡೆ ಹೋಗೋ ಟೈಮಲ್ಲಿ ಏನ್ ಮಾಡಿದ್ರೆ ಕೋತಿಗಳು ಜಾಸ್ತಿ ಸರಿನಾ. ಸೊ ಅಲ್ಲಿ ದೇವಸ್ಥಾನದ ಮುಂದೆ ಹೋಗ್ಬೇಕಾದ್ರೆ ಒಳಗಡೆ ಬ್ಯಾಗ್ ಆಚೆ ಇಟ್ಬಿಟ್ಟು ಬ್ಯಾಗ್ ನೋಡ್ಕೊಳ್ಳೋ ಅಂತ ಒಳಗಡೆ ಹೋಗ್ಬಿಟ್ಟು ಸೀದಾ ಕೋತಿಗಳು ಎತ್ಕೊಂಡು ಹಬ್ಬ ಮಾಡ್ಕೊಂಡ್ಬಿಟ್ರೆ ಮತ್ತೆ 2,000 ರೂಪಾಯಿ ಮೈಕು ಮನ್ನಾ, ಸಾಲ ಮನ್ನಾ ಅದರ ಆಗೋಗ್ಬಿಟ್ರೆ. ನಾನಂತ ವಿಡಿಯೋ ಮಾಡ್ತೀನಪ್ಪ ಇವಾಗ ಇನ್ನೊಂದ್ಸಲ. ಮೈಕ್ ಐತೆ ಮೈಕ್ ವಾಪಸ್ ಕೊಟ್ಟಿ ನೋಡಿ. ಒಂದ್ ಹತ್ರ ಮೈಕ್ ಇಲ್ಲ, ಮೈಕ್ ವಾಪಸ್ ಕೊಟ್ಟಿದ್ದೀನಿ. ಇವನ ಹತ್ರ ಮೈಕ್ ಐತೆ. ಅಷ್ಟ ಹತ್ರ ಮಾಡ್ತಾರಲ್ಲ ಮೈಕ್ ಜೂಮ್ ಮಾಡ್ತಾರ ಬಿಡಲ್ಲಿ. ಮೈಕ್ ಜೂಮ್ ಮೈಕ್ ವಾಪಸ್ ಕೊಟ್ಟಿದ್ದೀನಿ. ಪ್ರೂಫ್ ನೋಡಿ ನೀವೇ. ಮನೆ ಸೊ ಈಗ ಮೇಲ್ಗಡೆ ಟಾಪ್ ವ್ಯೂ ಬಂದಿದ್ವಿ. ಅಶೋಕ ಸ್ತಂಭ ತರ ಇಲ್ಲೊಂದು ಸ್ತಂಭ ನಿಲ್ಸಿದ್ದಾರೆ, ಏನಂತ ಗೊತ್ತಿಲ್ಲ. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಕಾಯಿನ್ ಹಿಂಗ್ ಚಿಮ್ಮಬೇಕು, ಕಾಯಿನ್ ಚಿಮ್ಮಿದ್ರೆ ಮೇಲ್ಗಡೆ ಹೋಗಿ ಕಚಕ ಅಂತ ಹೇಳ್ತಾರೆ. ನಾವು ಕಾಯಿನ್ ಚಿಮ್ಮಣ ಈಗ 1 ನಿಮಿಷ ಪರ್ಸ್ ಬ್ಯಾಗಲ್ಲಿ. ಇದು ಜಾಗ ಮಾಡೋರೆ ನನಗೂ ಗೊತ್ತಿಲ್ಲ. ಅದು ನನ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ತಾ ಇದೀನಿ. ಇಲ್ಲಿ ಹೆಜ್ಜೆ ಗುರ್ತೈತೆ ಅಂದ್ರೆ ಇಲ್ಲಿ ನಿಂತ್ಕೊಳ್ರಿ. ಇಲ್ಲಿ ನಿಂತ್ಕೊಂಡು ಸುಳ್ಳು ನೋಡಿದ್ರೆ ಊರ್ ಕಾಣಿಸುತ್ತೆ ನಿಮ್ಗೆ. ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾಗುತ್ತೆ. 180 ಡಿಗ್ರಿ ವ್ಯೂ. ಹೌದು, ನೀವು ತಿರ್ಗ್ತೀರ ಅಂದ್ರೆ 360. ನೋಡ್ರಿ ಪೀಕ್ ವ್ಯೂ. ತಿನ್ನ ಅಲ್ಲೋಡ್ರಿ ಕೋತಿ ಇಕ್ಕಿರೋದು ತಿನ್ನಕ್ ಹೋತವನೆ. ಯಾರ ನಿಕ್ಕರು ಬಿಡಲ್ಲ ಮೇಲಿಂದ. ನಾಯಿ ಬ್ಯಾಗ್ ಒಳಗಡೆ ತಲೆ ಬಿಟ್ಕೊಂಡು ಸಿಕ್ಕಾಕೊಂಡಿರ್ತಲ್ಲ, ಆತರ ಮಲ್ಕೊಂಡಿದ್ದೆ ನೋಡಿ. ನವೀನ್ ಇನ್ನ ಫೀಲಿಂಗ್ ಅದೇ. ತಿರ್ಗೋ ಈ ಕಡೆ ಇರಲಿ. ತೆಡೆವು ಅದು ಮತ್ತೆ ನಂಗೆ ಅವ್ರು ಮತ್ತೆ ದಚ್ಕೊಂಬರದು. ಫೈನಲಿ ಇಲ್ಲೊಂದು ಅದ್ಭುತ ಸನ್ನಿವೇಶನ ವಿಡಿಯೋ ಮಾಡ್ಬೇಕಾಯ್ತು. ಒಂದು ಒಳ್ಳೆ ಸನ್ನಿವೇಶ ನಡೀತು. ಅದು ಏನಾಗಿದೆ ಅಂದ್ರೆ ಅಲ್ಲಿ ಕ್ಯಾಮ್ರಾ ಶೂಟ್ ಫಿಕ್ಸ್ ಮಾಡೋಕೆ ಮುಂಚೆ ನಡೆದೋಗ್ಬಿಟ್ಟಿದೆ. ಇಲ್ಲಿ ಬಂದು ಕುತ್ಕೊಂಡ್ವಿ. ಇಲ್ಲಿ ಬರ್ಬೇಕಂದ್ರೆ ಒಂದು ಹಿಡನ್ ಪ್ಲೇಸ್ ತರ ಅಲ್ಲಿ ಮುಂದೆ ಒಂದು ಅಂಗಡಿ ಇದೆ. ಆ ಕಡೆಯಿಂದ ಮೇಲ್ಗಡೆ ಹತ್ತಿ ಸ್ವಲ್ಪ ಏನು ಸಪೋರ್ಟ್ ಇಲ್ಲ, ಹತ್ಕೊಂಡ್ ಬಂದ್ರೆ ಇಲ್ಲಿ ಬಂದು ಕುತ್ಕೊಂಡ್ ತಣ್ಣಗೆ ಮರದ ನೆರಳಲ್ಲಿ.
ಏನಾಯ್ತು ಅಂದ್ರೆ ನಮ್ ಪ್ರಕಾಶ ಜೋಬಲ್ ಮೊಬೈಲ್ ಇಟ್ಕೊಂಡು ಮಲ್ಕೊಂಡಿದ್ದ, ಹಂಗೆ ಬಿಟ್ಟ ಕೆಳಗಡೆ ಮೊಬೈಲ್ ಹಿಂಗೆ ಸರ್ರ ಅಂತ ಹೋಯ್ತು, ಹೊಸ ಮೊಬೈಲ್. ಜೋಡಿಸ್ಬಿಡಿಯ. ನಾನು ಕ್ಯಾಮ್ರಾ ಹೋಗ್ಬಿಡ್ತೇವೆ, ಕ್ಯಾಮ್ರಾ ಅಂತ ಇದೀನಿ, ಸ್ಪೀಕರ್ ಏನಾದ್ರು ಮೈಕ್ ಡಿಪ್ರೆಷನ್. रुको जरा सबर करो. डिप्रेशन. ಮತ್ತೆ ಮೈಕ್ ಬಿಸಾಕಿದ್ರೆ ನಾನು ಅನ್ಕೊಂಡ್ಬಿಟ್ಟೆ, ನಾನು 2,000 ರೂಪಾಯಿ ಮತ್ತೆ ಇಕ್ಬೇಕಲ್ಲಪ್ಪ ಅನ್ಕೊಂಡು ಆಮೇಲೆ ಕಾಲಲ್ಲಿ ಇಟ್ಕೊಂಡ್ಬಿಟ್ಟ. ನಾನ್ ಶಾಕ್, ಏನಪ್ಪ ಕಾಲ ಆಮೇಲೆ ನೋಡ್ರೆ ಮೊಬೈಲ್. ಅವಾಗ ನಂಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಅಲ್ಲ ಮೈಕ್ ಏನೋ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಶಿವಗಂಗೆ ಬೆಟ್ಟ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದ, ಹೇಳ ಶಿವಗಂಗೆ ಬೆಟ್ಟ ಬಗ್ಗೆ. ಅದು ಆಕ್ಚುಲಿ ಇಲ್ಲಿ ಬರೋರೆಲ್ಲ ಒಣಕಲ್ ತೀರ್ಥಕ್ಕೆ ಬರ್ತಾರೆ. ಇವ್ನು ಆಕ್ಚುಲಿ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ. ಫಸ್ಟ್ ಹೋದಾಗ ಬಾಗ್ಲ ಹಾಕಿದ್ರು ಅಂತ ವಾಪಸ್ ಮೇಲಕ್ಕೆ ಹೋಗಿ ಬರೋಣ ಅನ್ನೋದ್ರಿ, ಬರ್ಬೇಕಾದ್ರೆ ತುಂಬಾ ಜನ ಅವ್ರೆ ಅಂತ ವಾಪಸ್ ಕರ್ಕೊಂಡು ಹೋಗ್ತಾವನೆ. ಇವನು ಕರ್ಕೊಂಡು ಹೋಗ್ಬೇಕು ಅನ್ನೋ ಮನ್ಸಲ್ಲಿ ಇರ್ಲಿಲ್ಲ, ಹೌದು. ಆದ್ರೆ ಇವನು ಅಲ್ಲಿ ಏನಾದ್ರು ಇಲ್ಲ. ನೀವು ಕಮೆಂಟ್ ಸೆಕ್ಷನ್ ಬೈರಿ. ಇಲ್ಲ, ನಾನು ಕರ್ಕೊಂಡು ಹೋಗಿದ್ದೆ, ನಾನು ಬೆಳಗ್ಗೆನೆ ಕರ್ಕೊಂಡು ಹೋದೆ, ಅವ್ರು ಓಪನ್ ಮಾಡಿರ್ಲಿಲ್ಲ. ಆಮೇಲೆ ರಿಟರ್ನ್ ಬರೋ ಟೈಮಲ್ಲಿ ಜನ ಜಾಸ್ತಿ ಇದ್ರು, ಸೊ ಅದಕ್ಕೆ ಈ ಜನ ಜಾಸ್ತಿ ಇದ್ರೆ ನಿಂತ್ಕೊಳಕ್ಕಾಗಲ್ಲ. ಇವಾಗ ಹೋಗಕ್ಕಾಗಲ್ಲ, ಮತ್ತೆ ಅಷ್ಟು ದೂರ ಹತ್ಬೇಕಲ್ಲ. ಅವನೇ ಒಪ್ಕೊಂತಾನೆ ಫ್ರೆಂಡ್ಸ್. ಮಾತಾಡ ನೋಡಿ ಪಾಪ ಫೋನ್ ಇಟ್ಕೊಂಡು ಅವ್ನ ವಾಯ್ಸೇ ಗೊತ್ತಾಯಿಲ್ಲ, ಇಷ್ಟೊತ್ತು ಜೋಶ್ ಇದ್ದ. ಕೊನೆಗೆ ಬೆಟ್ಟ ಅಷ್ಟು ಇಳಿದಿದ್ದಾಯ್ತು, ಇನ್ನ ಸ್ವಲ್ಪ ದೂರ. ಇನ್ನ ಮೇಲ್ಗಡೆ ಒಂದ್ ಬೆಟ್ಟದ ಮೇಲೆ ಕಾಯಿನ ಹಾಕಿದೀನಿ, ಆ ವಿಡಿಯೋನು ತೋರಿಸ್ತೀನಿ. ಬಿಸಿಲು ಇಷ್ಟೊಂದಿದೆ, ಇನ್ನು 10 ಇದಾರೆ, ಇನ್ನ ಜಾಸ್ತಿ ಜನ ಹತ್ತಾನೆ ಇದಾರೆ. ಸೊ ನಾವು ಇಲ್ಲಿ ಇಳಿದ್ಬಿಟ್ಟು ಒಂದು ಕಲ್ಯಾಣಿ ಇದೆ, ಕಲ್ಯಾಣಿ ಹತ್ರ ಮೀನ್ ಜಾಸ್ತಿ ಬರ್ತಾ ಇರುತ್ತೆ. ಬುರ್ಗ್ ಎತ್ಕೊಂಡೋಗಿ ಮೀನುಗಳಿಗೆ ಸ್ವಲ್ಪ ಬುರ್ಗ್ ಹಾಕ್ಬಿಟ್ಟು ಮೀನುಗಳನ್ನ ತೋರಿಸ್ತೀನಿ ನಿಮ್ಗೆ. ಅಲ್ಲೊಂದು ಲಾಸ್ಟ್ ವ್ಲಾಗ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ತೀವಿ ಮನೆಗೆ. ಹೌದು ತಾನೆ, ಬೆಳಗ್ಗೆನೆ ಮಾಡ್ಬೋದಿತ್ತು ತಾನೆ. ಬೆಳಗ್ಗೆನೆ ಏನು ನೆನ್ ಬಂದಿಲ್ಲ ನಾನು. ಬುರ್ಗ್ ಹಾಕೋದು, ಬುರ್ಗು ಬೆಳಗ್ಗೆನೆ ನಿದ್ದೆ ಮಾಡ್ತಾ ಇರ್ತಾವ ಈ ನನ್ ಮಗ, ನಮ್ಮನ್ನೇ ಬರ್ಸಂಗ ಅದನ್ನೇ ಬಿಡ್ತಾರೆ. 1 ಗಂಟೆ ಹೊಡಿಕೆ. ಬೆಳಗ್ಗೆನೆ 6 ಗಂಟೆಗೆ ಇಲ್ಲಿದ್ರೆ 6 ಗಂಟೆಯಿಂದ 7 ಗಂಟೆ ತನಕ ಹತ್ಬೋದು. 7 ಗಂಟೆ ಒಳಗಡೆ ನಿಮ್ಗೆ ಫಾಗ್ ಸಿಗುತ್ತೆ. ನಾವು ಹೋಗಿದ್ದಾಗ ಇವರು ಲೇಟ್ ಆಗಿ ಬಂದಿದ್ದು, ಸೊ ನಮ್ಗೆ ಫಾಗ್ ಸಿಕ್ಕಿಲ್ಲ. ಇವನು ಅಲ್ಲಿ ನಡೆಯೋ ಅಂದ್ರೆ ಇಡ್ಲಿ ತಿನ್ನೋದ್ರಾಗ ಅವನೇ, ಚಟ್ನಿ ಹಾಕೊಳ್ಳೋದ್ರಾಗ ಅವನೇ, ಚಟ್ನಿ ಬಂದು ಇಟ್ಟಿಕ್ಬಿಡ್ತು ಅಂತ. ಬೆಳಿಗ್ಗೆ ಬೇಗ ಹೋಗೋ ತರ ಇದ್ರೆ ಆರಾಮಾಗಿ ಫಾಗ್ ನೋಡ್ಬೋದು ನೀವು. ಮೇಲ್ಗಡೆ ವ್ಯೂ ಚೆನ್ನಾಗಿದೆ. ಸ್ವಲ್ಪ ಹತ್ತೋದು ಕಷ್ಟ, ಮಾಡರೇಟ್, ಓಕೆ, ಸ್ವಲ್ಪ ಡಿಫಿಕಲ್ಟಿ, ಹತ್ಬೋದು. ಹೌದು, ಚೆನ್ನಾಗಿದೆ, ಒಟ್ನಾಗೆ ಒಳ್ಳೆ ಫೀಲ್ ಇದೆ. ಮೇಲ್ಗಡೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಬಟ್ ನಾವು ರೆಸ್ಟ್ ಮಾಡಕ್ ಜಾಗ, ಇವ್ನು ರೆಸ್ಟ್ ಮಾಡಕ್ ಬಿಡ್ಲಿಲ್ಲ ಅಷ್ಟೇ ನಮ್ಗೆ. ಸ್ಟಾರ್ಟಿಂಗ್ ವ್ಲಾಗ್ ಅಲ್ವಾ, ನಾವು ಕ್ಲೀನ್ ಆಗಿ ತೋರ್ಸಕ್ ಬಂದ್ರೆ. ನೆಕ್ಸ್ಟ್ ವ್ಲಾಗ್ ಇನ್ನ ಬರ್ತಾ ಇರೋ ವ್ಲಾಗ್ಸ್ ಅಲ್ಲಿ ಕ್ಲಾರಿಟಿ ಸ್ವಲ್ಪ ಕ್ಲೀನ್ ಆಗಿ ತೋರ್ಸೋದೆಲ್ಲ ಮಾಡ್ತೀವಿ. ಏನು ಮಾತಾಡೋ, ಒಳ್ಳೆ ಜೈಲಲ್ಲಿ ಇರೋ ತರ ಹಿಂಗ್ ನೋಡ್ತಾವ್ ನಿಂಗೆ. ಬಿಟ್ಬಿಡೋಣ, ಬಿಟ್ಬಿಡಿ ಚಿಕ್ಕ ಮಕ್ಕಳು. ಪಾಪ ಅವ್ನು ಫೋನ್ ಆಗಿರೋ ಬೇಜಾರಾಗೋನು. ಸಾಕ್ಬಿಡ.